ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಕೂಡ ತುಂಬ ಚೆನ್ನಾಗಿದ್ದೇವೆ ಗಾಯ್ಸ್. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತೊಂದು ದಿನ ಪಲ್ಸ್ ಪೋಲಿಯೋದು ಹೌಸ್ ವಿಸಿಟ್ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ನನ್ನ ಮಗಳು ತಿಂಡಿ ತಿಂತಾ ಇದ್ದಾಳೆ ನೋಡಿ. ಮತ್ತೆ ಜ್ವರ ಬಂದಿದೆ ಗಾಯ್ಸ್, ಯಾಕೋ ಗೊತ್ತಿಲ್ಲ ಅವಳಿಗೆ. ತೊಯ್ಸಿದ ಮಂಡಕ್ಕೆ ಮಾಡೇವಿ ಇವತ್ತು ತಿಂಡಿ, ನಾವು ಮಾಡೇವಿ ನೋಡಿ. ನನ್ನ ಮಗಳು ತಿಂತಾ ಇದ್ದಾಳೆ. ಚೆನ್ನಾಗೈತೆ ಬಿಟ್ಟೆ? ಚೆನ್ನಾಗೈತಾ? ಅವ್ರಿಗೆ ಬಾಕ್ಸಿಗೆ ಪುಳಿಯೋಗರೆ ಮಾಡಿಕೊಟ್ಟೇನೆ. ಬಂದು ಆಮೇಲೆ ಕೆಲಸ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಅಲ್ಲಲ್ಲೇ ಅರ್ಧ ಎಲ್ಲ ಕೆಲಸ ಬಿಟ್ಟು ಹೋಗ್ತಾ ಇದ್ದೇನೆ ನೋಡಿ. ಇಲ್ಲಿ ಇನ್ನೂ ಬಟ್ಟೆ ಮಡ್ಚಾವಿದಾವೆ, ಅಲ್ಲೇ ಬಿಟ್ಟು ಹೋಗ್ತಾ ಇದ್ದೇನೆ. ಯಾಕಂತಂದ್ರೆ ಟೈಮ್ ಆಯ್ತಲ್ಲ, ಇನ್ ಟೈಮಿಗೆ ಇರಬೇಕು. ಇನ್ ಟೈಮಿಗಿದ್ರೆ ಯಾಕಂತಂದ್ರೆ ಮನೆಗಳೆಲ್ಲ ದೂರ ಅದಾವೆ ಗಾಯ್ಸ್. ಅಲ್ಲಿ ತೋರಿಸ್ತೇನೆ ಬನ್ನಿ ಮನೆ ಎಷ್ಟೆಷ್ಟು ದೂರದಾವು ಅಂತ ಹೇಳಿ. ಹಾಗಾಗಿ ನಾವು ಸ್ವಲ್ಪ ಬೇಗ ಹೋದ್ರೆ ಬೇಗ ಮಾಡ್ಕೊಬೋದು, ಮಳೆಯಲ್ಲ. ಹಾಗಾಗಿ ಬೇಗ ಮಾಡ್ಕೊಂಡು ಬರೋಣ ಅಂತ ಹೇಳಿ ಅವ್ರ ಫ್ರೆಂಡು ಪ್ರೊಫೆಸರ್ ಅಲ್ಲ, ಅವರು ಇಂಗ್ಲೆಂಡ್ ಟೂರಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಅವರು ಆಮೇಲೆ ನಮ್ಮ ತಂಗಿ ಯಜಮಾನ್ರು ಯೂನಿವರ್ಸಿಟಿಯಲ್ಲಿ ಡ್ಯೂಟಿ ಮಾಡೋದವರು. ನಮಗೆ ಗೊತ್ತಿರಲಿಲ್ಲ ಅಲ್ಲೇ ಡ್ಯೂಟಿ ಮಾಡೋದಂತ ಹೇಳಿ. ಮೊನ್ನೆ ನಮ್ಮ ತಂಗಿ ಯಜಮಾನ್ರು ಹೇಳಿದಾಗ ನಮ್ಗೆ ಗೊತ್ತಾಗಿದ್ದದು ನೋಡಿ. ಅವ್ರಿಗೆ ಹ್ಯಾಪಿ ಜರ್ನಿ ಅಂತ ಹೇಳಿ ವಿಶ್ ಮಾಡೋಕ್ಕೆ ಇಷ್ಟಪಡ್ತೇನೆ ನಾನು. ಓಕೆ ಹೋಗಣ್ರೆ, ಬರ್ರಿ. ಟೈಮ್ ಆಗಿ ಬರ್ರಿ, ಇಲ್ಲ ಅಂತ ಟೈಮ್ ಬರ್ರಿ. ಓಕೆ ಗಾಯ್ಸ್, ಫೈನಲಿ ಬಂದ್ವಿ. ಇದು ನಮ್ಮೂರಿನ ಪ್ಲಾಟ್ ನೋಡಿ. ಇವತ್ತು ಪ್ಲಾಟ್ ಸರ್ವೆ ಇರೋದಲ್ಲ, ಹಾಗಾಗಿ ಪ್ಲಾಟಿಗೆ ಬಂದೇವಿ ನೋಡಿ. ಯಾವ ರೀತಿ ಇದೆ ನಮ್ಮ ಪ್ಲಾಟು, ಭಾಳ ಚೆನ್ನಾಗಿದೆ ಗೈಸ್. ನನಗೆ ತುಂಬಾ ಇಷ್ಟ ಪ್ಲಾಟ್ ಅಂದರೆ. ಮಳೆ ಬರತ್ತ ನಿಂತ್ಕೊಂಡಿದ್ದೆ ಇವ್ರ ಸಂಬಂಧ ಇವತ್ತು ಬ್ಲಾಗ್ ಮಾಡೋದು. ನಿನ್ನೆ ಮಾಡಲಿದ್ದಕ್ಕೆ ಯಾಕೆ ಬ್ಲಾಗ್ ಮಾಡಿಲ್ರಿ ಅಂತ ಅಂದ್ರೆ, ಯಾಕಂದ್ರೆ ನೋಡ್ರಿ ಇವ್ರಿಗೆ ಭಾರಿ ಕ್ಯೂರಿಯಾಸಿಟಿ ನಮ್ಮ ಬ್ಲಾಗಿನ ಬಗ್ಗೆ. ಹಾಗಾಗಿ ಮಾಡ್ತಾ ಇದ್ದೇನೆ ಇವತ್ತು ನಾನು. ಮೂರನೇ ದಿನ ಮುಕ್ತಾಯ ನೋಡಿ ಗಾಯ್ಸ್. ನಾವು ಈಗ ಹೊಲದಲ್ಲೆಲ್ಲ ಹೋಗಿ ಇಲ್ಲೊಂದು ಮನೆ ಇರ್ತಾವೆ, ಹೋಗಿ ಹಾಕ್ಬೇಕಾಗ್ತತಿ ನೋಡಿ. ಈಗೆಲ್ಲ ತೋಟ, ಅಡಿಕೆ ತೋಟ, ಗೊಂಜಾಳ ಬೆಳೀತಿದ್ರು, ಈಗೆಲ್ಲ ಅಡಿಕೆ ತೋಟ ಅಲ್ರಿ. ಯಾರು ಇವ್ರದ್ರಿ ಇದು? ಸವಿತಕ್ಕರ್ದು. ಅವಾಗ ಏನೋ ಹಾಕಿದ್ರಲ್ರಿ ಗೊಂಜಾಳ, ತರಕಾರಿ ಹಾಕ್ತಿದ್ರು ಅವ್ರು. ನೋಡ್ರಿ ಹೊಲದಾಗೆಲ್ಲ ಅವ್ರಿಗೆಲ್ಲೆಲ್ಲ ಅನುಕೂಲ ಆಗ್ತತ್ತಲ್ಲ, ನನ್ನ ಮನೆಗೆ ಮಾಡ್ಕೊಂಬಿಟ್ಟಾರ ಅವ್ರು. ಚೆನ್ನಾಗಿ ದೂರ ಇರೋದ ನೋಡ್ರಿ. ಫಲ ಬಂದತ್ತೇನಲ್ಲ ಇವ್ರದ್ದು ಒಂದ್ಸರಿ, ಏನಿಲ್ಲ ಈ ಬಿಡತ್ತೇನಪ್ಪ. ಅಯ್ಯೋ ಸಸಿ ಮಾರ್ತಾರೆ ಏನು ಇವ್ರಿಗೇನ ಇಟ್ಕೊಂಡದ? ಸವಿತಕ್ಕ ಕರಿ. ಸವಿತಕ್ಕ ಆರಾಮದಿರ? ಆರಾಮದಪ್ಪ. ನೀವು ಹೆಂಗದಿರಿ? ಮಕ್ಕಳ್ರಿ ಹೊರ ಬರ್ರಿ, ಫೋಟೋ ತೆಗೀರಿ. ನೀವು ಬರ್ಬೇಕು, ಫೋಟೋ ತೆಗಿಬೇಕಾ? ತೆಗಿತಂತ ಪ್ರೂಫಿಗಾಗಿ ಒಂದು ಫೋಟೋ ತೆಗಿಯೋಣ ಅಂತ ಹೇಳಿ ಗ್ರೂಪಿಗೆ ಹಾಕ್ಬೇಕಲ್ಲ, ಆಫೀಸ್ ಗ್ರೂಪಿಗೆ. ಹಾಗಾಗಿ ನೋಡಿ ಗೈಸ್, ಅಲ್ಲೊಂದು ಮನೆ ಇದೆ. ಎತ್ತ ಆಯ್ತತೇನ್ರಿ ಅಕ್ಕ? ಗಿರ್ಜಕ್ಕ ಎತ್ತ ಆಯ್ತತೆ ಇಲ್ಲ? ಕಟ್ಟಾರ? ತಿಪ್ಪಿ ನೇಚರ್ ಹಂಗಲ್ರಿ ಅಕ್ಕ. ಹಸಿರು ಮಳೆ, ಸ್ವಲ್ಪ ಮಳೆ ಬಿತ್ತು ಅಂತಂದ್ರೆ ಒಂದು ನೋಡೋಕೆ ಚೆನ್ನಾಗಿ ಹಸಿರು. ಇದು ನೋಡಿ ಎಷ್ಟೆಷ್ಟು ದೂರ ಹೋಗ್ಬೇಕು ನಾವು. ಅಯ್ಯೋ ಭಾಳ ದೂರ ಅಲ್ಲೊಂದು ಇಲ್ಲೊಂದು ಮನೆ ಅದಾವ ಇಲ್ಲಿ. ಎಲ್ಲಿ ಇರಾಗ ಹುಳ ಆಗ್ತಿದ್ವ್ರೆ ಲಾರ್ವಾ, ಭಾಳ ಕಷ್ಟ ಅಕ್ಕ. ಇದು ಯಾ ಕಡೆ ಬಂದಂಗೆ ಆತು ಗೊತ್ತಾ, ನಾವು ದಕ್ಷಿಣ ಕನ್ನಡ ಸೈಡ್ ಇದೇ ಥರ ಹಿಂಗೆ ಇರ್ತತ್ತಲ್ರಿ. ಅಲ್ಲೊಂದು ಮನೆ ಇಲ್ಲೊಂದು ಮನೆ ಹಂಗಾತ. ಅಯ್ಯಪ್ಪ, ಹಿಂಗೆ ಅಲ್ಲೇನು ದಾರಿ ಇರಂಗಿಲ್ಲ, ಹಿಂಗೆ ಕಾಲ್ದಾರಿ. ಮಳೆ ಹಿಂಗೆ ಹಿಡ್ದಿರ್ತತಿ, ಆದ್ರೆ ನಮಗೆ ಸೆಟ್ ಆಗಲ್ಲಲ್ಲ.
ಒಂದು ದಿವಸ 2 ದಿವಸ ಅಷ್ಟೇ ಚೆನ್ನಾಗದು. ನಮ್ಮೂರು ನಮ್ಗೆ ಚಂದ. ಹಾಂ ಹುಷಾರು ಕರೆಂಟ್ ಐತನ. ಅಣ್ಣ ಆರಾಮದಿರೇ? ಇಲ್ಲಿ ತಗೊಳ್ರಿ. ಹೊಲ್ದಾಗ ಕಟ್ಕೊಂಡಾರ ಅವ್ರ ಮನೆ ಪಾಪ. ಅವ್ರಿಗೆ ಅನುಕೂಲ ಆಗಲಿ ಕೆಲ್ಸಕ್ಕಂತ ಕಟ್ಕೊಂಡಾರ. ಹುಣ್ಸಿ ಮರ ನಿಮ್ದೇನ್ರಿ ಅಣ್ಣ? ಎಷ್ಟು ಚೆನ್ನಾಗಿತ್ತಲ್ರಿ ನಮಗೂ ಕೊಟ್ಟಿದ್ರಲ್ರಿ ಅಣ್ಣ. ಈ ಕಡೆನ ಬರ್ತೈತೇನಲ್ರಿ ಬೀಳು ಹೊಲ ಇದ್ರ ಮೇಲಾರೆ ಎಲ್ಲ ಗಿಡ ಹಚ್ಬಿಟ್ಟಾರಲ್ರಿ. ಸರ್ಕಾರದವ್ರು ಏನು ಬಿಡಲ್ಲ. ಕೊಟ್ಟಿದ್ರೆ ಎಷ್ಟು ಬೆಳ್ಕೊಬೋದಾಗಿತ್ತು. ಹುಣ್ಸೆ ಹಣ್ಣು ನೋಡ್ರಿ ಕಾಣ್ತ. ಹೌದು ಎಷ್ಟು ಬಿಟ್ಟಾರ. ಅಯ್ಯೋ ಅಲ್ಲಿ ನೋಡ ಮಂಗೆ. ಅಯ್ಯ ಅವೇನು ಒಂದು ಹುಣ್ಸೆಗೆ ಇದು ಬಿಡಲ್ ಬಿಡ್ರಿ. ಹುಣ್ಸೆಕಾಯಿ ಎಷ್ಟು ಬಿಟ್ಟಾವ ನೋಡಿ ಇವ್ರ ಗಿಡದಾಗ. ಹೌದಾ? ಇಲ್ಲಿ ತಗೊಳ್ರಿ ಅಣ್ಣ, ಬರ್ತೇವೆ ಬರೋಣ. ಇದು ಪ್ಲಾಟ್ ಗೈಸ್. ಇದು ಪ್ಲಾಟಿನ ದೇವಸ್ಥಾನ, ಈಶ್ವರ ದೇವಸ್ಥಾನ ಅಂತ ಹೇಳಿ. ಇವತ್ತು ಪ್ಲಾಟ್ ಸರ್ವೆ ಮಾಡ್ತಾ ಇದ್ದೇವೆ ನಾವು. ಇಲ್ಲ, ನಾವು ವಿಸಿಟ್ ಮಾಡ್ತೀವಿ ನಾಳೆ. ಶಾಲೆ ಹೋಗ್ಬರ್ರಿ. ಅಲ್ಲಿ ಟ್ರಾನ್ಸ್ಫರ್ ತಗೋದಲ್ಲ, ಟ್ರಾನ್ಸ್ಫರ್ ಅಂತ ನಿಮ್ಮ ಟೀಚರ್ ನಂಬರ್ ಇಟ್ಕೊಡಿ ಆಯ್ತಾ? ಯಾರ ನಂಬರ್ ಹಾಕಿ ನಿಮ್ಮ ಮೊಬೈಲ್ ನಂಬರ್. ಗಾಯ್ಸ್, ಪಲ್ಸ್ ಪೋಲಿಯೋ ಜೊತೆಗೆ ನಾವು ಲಾರ್ವಾನು ಟೆಸ್ಟ್ ಮಾಡ್ತೀವಿ. ನಿಲ್ರಿ ತೋರ್ಸಲ್. ನಾವು ಬರ್ಬೇಕ್ರಿ. ಬರೋಂತ ಉಳ್ಸರ ಬರ್ಬೇಕು. ತಟ್ರಿ ಉಳ್ಸೋದು. ಎಲ್ಲೈತ್ರಿ ಲಾರ್ವಾ? ಬರ್ತಿದವ್ರಿ ಕಿಪ್ ಅಂತ. ಓ ತಡ್ರಿ. ಈಗ ಆಶಾ ಕಾರ್ಯಕರ್ತೆ ನೀರು ಚೆಲ್ತಾ ಇದ್ದಾರೆ. ಅದರಲ್ಲಿ ಲಾರ್ವಾ ಹುಳುಗಳದಾವ ಅಂತ ಹೇಳಿ 2 ಕೆಲಸ ಆಯಿತು. ಪಲ್ಸ್ ಪೋಲಿಯೋ ಜೊತೆಗೆ ಒಂದು ಆರೋಗ್ಯಕ್ಕೆ ಕೂಡ ನಾವು ಉಳಿಸ್ಬೋದು ಸರ್ವೆ ಬಂದರೆ. ಮಾಡ್ರಿ ಊಟ ಮಾಡ್ರಿ. ಚೆಲ್ರಿ, ನೀರು ತುಂಬಿಡ್ಬೇಡ್ರಿ. ಅಲ್ಲ ಆತು ನಿಮ್ಗೆ ಅಲ್ಲ ಸೊಳ್ಳೆ ಬರೋದು. ಸೊಳ್ಳೆ ಕಚ್ತಂತಂದ್ರೆ ಆರೋಗ್ಯದಿಂದ ಹಾಳಾಗ ನೀವು. ಆಗೈತ್ರಿ ನಿಮ್ದ್ರಿ? ಆರಾಮದಿರೇಂಟಿ? ಮತ್ತೇನ್ರಿ ಸಮಾಚಾರ? ಇಲ್ಲ ಮಾಡ್ರಿ, ಆಗೈತಿ. ತಿಂಡಿ ಬರ್ತೇವೆ. ಹ್ಞೂ ರೀ. 21 ಒಂದು ಮಗುನಾ? ಗಾಯ್ಸ್ ಏನು ಗೊತ್ತಾ, ನಮ್ಮ ಗಿರ್ಜಕ್ಕನ ಹತ್ರ ಯಾವಾಗಲಾದ್ರೂ ನೋಡ್ರಿ ಒಂದೊಂದು ಹೊಸ ಬ್ಯಾಗ್ ಇರ್ತತಿ. ಆ ಬ್ಯಾಗು ಚಪ್ಪಲ್ ಇಲ್ದಂಗೆ ಆಕಿ ಬರೋದೇ ಇಲ್ಲ. ಎಲ್ಲಿಗಾದ್ರೂ ಹೋದ್ರೆ ನೋಡ್ರಿ ಎಷ್ಟು ಚೆನ್ನಾಗಿತ್ತು ಬ್ಯಾಗ್. ತಪ್ಪು ಹಾಕ್ಬೇಡ್ರಿ ನಂಬರು. ನಾನಂತೂ ಹೋಗ್ಯಾಕೆಲ್ಲ ರಿಟರ್ನ್ ನೀವ ಹೋಗೋರು. ಕರೆಕ್ಟಾಗಿ ಹಾಕ್ರಿ ನಂಬರ್ ಅಷ್ಟೆ. ದ್ರಾಕ್ಷಿ ನಾಗರಾಜ್ ಇರ್ಲಿಲ್ಲ ನೋಡು. ಮನೆ ಹತ್ರ ಬಂದ್ರೆ ಮಾತಾಡ್ಸಲ್ಲ. ಗಿಡ ನೋಡಿ ಎಷ್ಟು ಚೆನ್ನಾಗಿ ಹಾಕ್ಯಾರ. ಇಲ್ಲಿ ಗಿಡ ಭಾರಿ ಅದ ಬಿಡ ಇವ್ರ ಮನೆ ಬಾಕಲ್ದಾಗ. ಹೊನ್ನಪ್ಪ ಹೋದ. ಸಮರ್ಥ ಹೋಗಲ್ಲ. ಲತಾ ಬರ್ಬೇಕೇನ? ಆಂಟಿ ಬಂದ ಮೇಲೆ ಹೋಗಾರ ಅವ್ರು. ಇದೆ ನೋಡಿ ಗಾಯ್ಸ್, ದ್ವಾರ ಬಾಕ್ಲದ ಆಚೆ ಇರೋದು ಊರು. ಮೇಲ್ಗಡೆ ಇದು ಪ್ಲಾಟು ನೋಡಿ ಗಾಯ್ಸ್. ಈ ರೀತಿ ಇದೆ ನಮ್ಮ ಊರು. ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಪಾಪ ರೊಟ್ಟಿ ತಿನ್ನಕ್ಕೆ ಕರೆದ್ರ ನಿನಗೆ? ನೀನು ಓನು ಅನ್ಲಿಲ್ಲ ಏನು ಅನ್ಲಿಲ್ಲ ನೋಡಿ. ಹೌದಾ? ಮಾಸೂರು ರೋಡ್ ಗಾಯ್ಸ್. ನೋಡಿ ಗಾಯ್ಸ್, ರೋಡ್ ಬಂದು ಟಾಪಲ್ಲಿ ಇದೆ. ಚೆನ್ನಾಗಿದೆ ರೋಡ್. ಆವಾಗೆಲ್ಲ ಇದ್ರದ್ದಿತ್ತು, ಡಾಂಬರ್ದಿತ್ತು. ಡಾಂಬರ್ ಎಲ್ಲ ತೆಗೆದು ಕಾಂಕ್ರೀಟ್ ಮಾಡಿದ್ದಾರೆ. ಚೆನ್ನಾಗೈತೆ ರೋಡು.
ಇಲ್ಲಿ ಕೂಡ ಅಲ್ಲೊಂದು ಇಲ್ಲೊಂದು ಮನೆ ಬರ್ತಾವೆ, ಹಾಗಾಗಿ ಇಲ್ಲಿ ಹೋಗ್ಬೇಕಾಕತಿ. ನಾಯಿಗಳು ಹೆಚ್ಚಿಗೆ ಗಾಯ್ಸ್, ಹಾಗಾಗಿ ದೂರನೇ ನಿಂತಿರ್ತೇನೆ ನಾನಂತೂ, ಹತ್ತಿರ ಹೋಗೋದೇ ಇಲ್ಲ ಗೈಸ್. ನಾವು ಈಗ ಸರ್ವೆ ಮುಗಿಸಿದ್ವಲ್ಲ, ಸರ್ವೆ ಮುಗಿಸ್ಕೊಂಬಂದು ಸ್ವಲ್ಪ ಬಜ್ಜಿ ಕಟ್ಟಿಸ್ಕೊಂಬಂದಿದ್ದೆ ಅಂಗಡಿಯಲ್ಲಿ. ಸ್ಕೂಲಲ್ಲಿ ಟೀ ಮಾಡ್ಕೊಂಡ್ವಿ. ಬನ್ನಿ ಈಗ ನಾವು ಟೀ, ಆಮೇಲೆ ಸ್ವಲ್ಪ ಸ್ವೀಟು ಖಾರ ತೊಗೊಂಬಂದಿದ್ದೆಲ್ಲ ಮನೆಯಿಂದ, ಅದು ಕೂಡ ನಾವಿಲ್ಲೇ ಸ್ಕೂಲಲ್ಲಿ ಈಗ ತಿಂತೇವೆ. ಅಕ್ಕ ಅಷ್ಟಿಷ್ಟೊಂದು ಬ್ಯಾಡ್ರಿ, ಎಷ್ಟೆಷ್ಟು ಹಾಕ್ಯಾರ ನೋಡ್ರಿ ನಮ್ಮ ಗಿರ್ಜಕ್ಕ. ತಗೊಳ್ರಿ, ಭಾಳ ಆತ. ಏ ಬೇಡಪ್ಪ, ತಂಡಿಗೆ ಹೋದ್ರೆ ಈಗ ಅಲ್ಲಿ ಗೌರ ಬಿಡಲ್ಲ. ಮತ್ತು ಒಂದು ಮನೆ ಉಳಿದಿದೆ ಅಲ್ಲ, ಅವರು ಕೂಡ ಬಿಡಲ್ಲ, ಅವ್ರು ಟೀ ಕೂಡ ಕೊಡ್ತಾರೆ ಗೌರ ಮನೆ. ಇಲ್ಲಿ ಒಂದು ಮನೆ ಉಳಿದಿತ್ತು, ಹೋಗಬೇಕಾದ್ರೆ ಆ ಮನೆ ನಂಬರ್ ಹಾಕ್ಕೊಂಡು ಹೋಗೋಣ ಅಂತ ಹೇಳಿ ನಮ್ಮ ಮನೆಯವರು ಆ ಕಡೆ ಹಿಂದ್ಗಡೆ ಹೋಗಿ ಮಾತಾಡ್ಸ್ಕೊಂಬರಕ್ಕಂತ ಹೋದರು. ನಾನು ಇಲ್ಲೊಂದು ಸ್ವಲ್ಪ ವಿಡಿಯೋ ಕವರ್ ಮಾಡ್ತಾಯಿದ್ದೆ. ಎಷ್ಟು ಚೆನ್ನಾಗಿದೆ ನೋಡಿ, ನೋಡೋಕೆ 2 ಕಣ್ಣು ಸಾಲದಲ್ಲ, ಅಷ್ಟು ಚೆನ್ನಾಗಿದೆ. ಹೊಲದಲ್ಲಿ ಮನೆ ಇದೆ ಇದು. ಊರು ಮಧ್ಯೆ ಇರೋಕ್ಕಿಂತ ಊರು ಹೊರಗಡೆ ಒಂದು ಹೊಲದಲ್ಲಿ ಒಂದು ಮನೆ ಇತ್ತು ಅಂತಂದರೆ ಎಷ್ಟೋ ನೆಮ್ಮದಿ. ಅಲ್ಲೇ ಸುತ್ತಮುತ್ತಲು ನಮ್ಮ ಕೆಲಸ ಆಯಿತು, ನಾವಾಯಿತು ಅಂತ ಮಾಡ್ಕೊಂಡಿರ್ಬೋದು. ನೋಡಿ, ಅವರು ಇಲ್ಲಿ ಮುಂದ್ಗಡೆನೂ ಅವ್ರದ್ದೇ ಹೊಲ, ಅಲ್ಲೆಲ್ಲ ಅಡಿಕೆ ಹಚ್ಚಿದ್ದಾರೆ ಅವರು. ಇಲ್ಲಿ ಪಕ್ಕದಲ್ಲಿರೋದು ಅವ್ರದ್ದೇ ಹೊಲ, ಹಾಗಾಗಿ ಅವರು ಹೊಲದಲ್ಲೇ ಮನೆ ಕಟ್ಕೊಂಡಿರೋದು. ನೋಡಿ ಎಷ್ಟು ಚೆನ್ನಾಗಿದೆ ಅವ್ರ ಮನೆ. ಬಾಜುಕ್ಕೆ ಕೋಳಿ ಫಾರ್ಮ್ ಮಾಡ್ತಿದ್ದಾರೆ ಗಾಯ್ಸ್. ಓಕೆ ಗಾಯ್ಸ್, ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇನೆ ನಾನು.